ಏನೋ ಜೋರಾಗಿ ಬೇಜಾರೆಲ್ಲ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಲ್ಲ ಏನು ಮಾಡ್ತೀನಿ ಅಂತ. ಸೊ ಇವಾಗ ನಾನು ಟಿಫನ್ ಮಾಡಿಕೊಂಡು ಇದೇ ಡೈಲಾಗು ನಿಮ್ಗೆ ಗೊತ್ತು, ಇದೇನು ಹೇಳ್ತೀನಿ ಅಂತ. ಟಿಫನ್ ತಿಂದ್ಕೊಂಡು ಕಾಲೇಜ್ ರೆಡಿಯಾಗಿ ಕಾಲೇಜ್ಗೆ ಹೋಗ್ತೀನಿ. ಸೊ ಎಕ್ಸಾಮ್ ಇದೆ ಗೈಸ್ ಇವತ್ತು ಮತ್ತು ನಾಳೆ ಲಾಸ್ಟ್ ಡೇ ಗೈಸ್. ನಾಳೆ ನಾಳೆ ಲಾಸ್ಟ್ ಡೇ ಅಂದರೆ ಮೀನ್ಸ್ 45 ಮಿನಿಟ್ಸ್ ಅಷ್ಟೇ ಗೈಸ್, ಅದು ಲಾಸ್ಟ್ ಎಕ್ಸಾಮ್ ಇರೋದು. ಸೊ ನೋಡೋಣ ಅವಾಗ ಎಲ್ಲಿಗ ನಾವು ಹೋಗೋ ಪ್ಲ್ಯಾನ್ ಇದ್ದರೆ ಹೋಗೋಣ, ಇಲ್ಲ ಅಂದರೆ ನೋಡಬೇಕು. ಬಂಕ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನೋಡೋಣ, ಬಂಕ್ ಹೊಡೆದ್ರೆ ಆಚೆ ಹೋಗ್ತೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲಾಂದರೆ ಇಲ್ಲೂ ಹೋಗಲ್ಲ, ಡೈರೆಕ್ಟ್ ಮನೆಗೆ ಬಂದುಬಿಟ್ಟು ಮಲ್ಕೊಂಬಿಡ್ತೀನಿ ಸುಮ್ಮನೆ. ಎಷ್ಟೊಂದು ದಿವಸ ಆಯ್ತು ಕರೆಕ್ಟಾಗಿ ಪ್ರಾಪರಾಗಿ ಸ್ಲೀಪ್ ಮಾಡಿಲ್ಲ. ಸೊ ಗೈಸ್ ಇವಾಗ ನಾಷ್ಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವತ್ತು ನಮ್ಮ ಮನೇಲಿ ನೋಡ್ರಿ, ಇಲ್ಲಿ ಮಶ್ರೂಮ್ ಮಾಡೋರೆ. ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ಯೂಟ್ಯೂಬ್ ನೋಡಿಕೊಂಡು ತಿಂತಾಯಿದ್ದೀನಿ. ಲೆಟ್ಸ್ ಇಟ್ ಗೈಸ್ ನೋಡಿ ಯಾರು ಗಾಡಿ ಓಡಿಸ್ತಾ ಇರೋದು. ನಮ್ಮ ಬಾಸು, ಆಕಾಶ್ ಬಾಸು ಓಡಿಸ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ವಿ ಕಾಲೇಜ್ ಒಳಗೆ. ಬನ್ನಿ ಹೋಗೋಣ. ಏನು ಬರೀತಾನೋ ನಮಗೆ ಗೊತ್ತಿಲ್ಲ, ಸುಮ್ಮನೆ ಬರೀತಾರೆ. ಕಾಪಿ ಹೊಡಿತಿದ್ನಾ ಕೇಳ್ದಾಗ ಏನೋ ಬೈದ, ನಾನ್ ತಿರ್ಬಿಟ್ಟು ನೋಡ್ತಾ ಇದ್ದೆ, ಓ ಏನೋ ಬೈತಾ ಇದಾರೆ ಇವರು ಅಂತ. ಎಕ್ಸಾಮು ಪಾಪ ಬೇಜಾರು, ಬಾಂಬ್ ಭದ್ರೇಶ್ ಆಗ್ಬಿಟ್ಟಿದೆ. ಬೇಜಾರೆಲ್ಲ ಏನಿಲ್ಲ ನೋಡಿ, ತಲೆಗೆ ನೋಡಿ, ತಲೆ ಚಾಪ್ಟರ್ ಓದ್ತಾ ಇದೀವಿ ಎಲ್ಲರೂ. ಶೂಟ್ ಆಗ್ತಾನೆ ಗೈಸ್. ಇವಾಗ ನಾನು ಮನೆಗೆ ಬಂದ್ಬಿಟ್ಟು ಫುಲ್ಲು ಕಣ್ಣೆಲ್ಲ ಉರಿತಾ ಇದೆ ಗೈಸ್. ಕಿರ್ಕೊಳ್ಳಿ ಅಂತ ಕಡೆ. ಸೊ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಬೇಕು. ಫುಲ್ಲು ಒಂಥರ ಟೈರ್ ಫೀಲಿಂಗು. ಸೊ ಫುಲ್ಲು ಒಂದು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಾನು ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಗೈಸ್ ಇವಾಗ ಒಂದು ಸಾಂಗ್ ಕೇಳ್ತೀನಿ, ಕಾಂತಾರದು. ಸೀರಿಯಸ್ ಆಗಿ ಮೂವಿಲಿ ಕೇಳಿದೆ ಅಷ್ಟೇ. ಇದು ನಿಜವಾಗ್ಲೂ ಒಂದು 20 ಟೈಮ್ಸ್ ಈಗಲೇ ಕೇಳ್ಬಿಟ್ಟೆ. ರಿವರ್ಸ್ ಮಾಡಿ ಕೇಳ್ತಾನೆ ಇದ್ದೀನಿ. ಸೀರಿಯಸ್ಲಿ ಗೈಸ್ ಏನು ಸಕ್ಕತ್ತಾಗಿದೆ ಅಂದರೆ ಸಾಂಗು. ಇದು ನೀವು ಕೇಳಿ, ಇದನ್ನ ಹೆಸರು ನೋಡ್ಕೊಳ್ರಿ. ಸೂಪರ್ ಆಗಿದೆ ಗೈಸ್ ಸಾಂಗ್, ನೀವು ಕೇಳಿ. ಅದ್ರ ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ತಮ್ನೇಲ್ ಮಾಡೋಕ್ಕೆ. ಸೊ ಈ ಸಾಂಗ್ ಕೇಳ್ಬೇಕಾದ್ರೆ ನಿಮ್ಮವ್ರನ್ನ ನೆನ್ಸ್ಕೊಳ್ಳಿ. ಮೆತ್ತಿಗೆ ಏನೇನೋ ನಡೆಸ್ತವನೆ ಗೈಸ್. ಆಂಟಿ ಆಕಾಶ್ ಹೇಳ್ತಾನೆ ಇವನೇ ಸರಿ ಇಲ್ಲ ಆಂಟಿ. ಐ ಮೀನ್ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಫ್ರೆಂಡ್ಸ್ನ ನೆನ್ಸ್ಕೊಂಡು ಕೇಳಿ, ಚೆನ್ನಾಗಿದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಟ್ ಇದೆಲ್ಲ ಗೈಸ್. ಇಷ್ಟೊತ್ತು ನಾನು ತಮ್ನೇಲ್ ಮಾಡಿದೆ ಗೈಸ್. ಅದೇ ನೆನ್ನೆ ನೋಡಿರೋ ಬ್ಲಾಗ್ ನೀವು, ಆ ತಮ್ನೇಲ್ ಮಾಡಿದ್ದೀನಿ ಗೈಸ್. ನನಗೆ ನಿಜವಾಗ್ಲೂ ಲಿಟ್ರಲಿ ಎಷ್ಟು ಇಷ್ಟ ಆಗೋಯ್ತು ಅಂದರೆ ತಮ್ನೇಲ್ ನನಗೆ. ನೀವು ಹೇಗೆ ಕಾಣಿಸ್ತೇ ಗೊತ್ತಿಲ್ಲ, ನಿಜವಾಗ್ಲೂ ಸಕ್ಕದಾಗಿ ಕಾಣಿಸ್ತೇ ಗೈಸ್ ತಮ್ನೇಲ್. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದೀನಿ. ಸ್ವಲ್ಪ ಕೂತ್ಕೊಂಡು ಎಡಿಟ್ ಮಾಡಿ. ಸೊ ಇದನ್ನು ಇವಾಗ ಹಾಕಬೇಕು, ಪೋಸ್ಟ್ ಮಾಡಬೇಕಾಗಿತ್ತು ವ್ಲಾಗ್ನ. ಸೊ ಇವಾಗ ತಮ್ನೇಲ್ ಹಾಕ್ಬಿಡ್ತೀನಿ. ಅದಕ್ಕೆ ಸಖತ್ ರಿಸ್ಕು ಗೈಸ್ ಎಡಿಟ್ ಮಾಡೋದು. ಸೊ ಇವಾಗ ತಮ್ನೇಲ್ ಹಾಕ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕಾಫಿ ಕುಡಿಬೇಕು, ತಲೆ ಬೇರೆ ನೋವ್ತಾ ಇದೆ. ಸೊ ಕಾಫಿ ಕೂಡ ನನಗೆ ಗೈಸ್ ಬಿಸಿ ಕಾಫಿ ನೋಡಿ. ಬಿಸಿ ಕಾಫಿ ಜೊತೆ ಅದ್ಭುತವಾದ ಮಳೆ ಬರ್ತದೆ. ಒಳ್ಳೆ ಮಳೆ ಬರ್ತದೆ. ನಿಮಗೆ ಗೊತ್ತಾಗುತ್ತೆ ನೋಡಿ ಹೆಂಗಿರುತ್ತೆ. ಕಾಫಿ ಕುಡ್ಕೊಂಡು ಮಳೆಯಲ್ಲಿ ಅದು ಈ ಥರ ಕುತ್ಕೊಂಡು ಈ ವ್ಯೂ ನೋಡಿಕೊಂಡು ಸೂಪರ್ ಗೈಸ್. ಕಾಫಿ ಕುಡಿತಾ ಇದ್ದೀನಿ ನಾನು. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ ಗೈಸ್, ಅವರು ಮಳೇಲಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ಅಂಗಡಿಗೆ ಹೋಗಿ. ಸೊ ಅವ್ರು ಬರ್ತಾರೆ, ಬರೋ ಗಂಟೆ ವೆಯ್ಟ್ ಮಾಡ್ಬೇಕು ನಾನು. ಊಟ ತಿನ್ಬೇಕು ಸ್ವಲ್ಪ ಗೈಸ್, ಹೊಟ್ಟೆ ಹಸಿತಾಯ್ತು ನನಗೆ. ನಾನು ಅದಕ್ಕಿಂತ ಊಟಕ್ಕಿಂತ ಮುಂಚೆ ಕಾಫಿ ಮಾಡ್ಕೊಂಬಿಟ್ಟೆ. ಇವಾಗ ಕಾಫಿ ಕುಡಿದ್ಬಿಟ್ಟೆ ತಿನ್ನೋಣ ಅಷ್ಟೇ ಊಟನ. ಸೊ ಗೈಸ್ ಏನೋ ಶಾಪಿಂಗ್ ಅಲ್ಲ, ಏನದು ಸೀರೆ ಯಾರ್ದು? ಹಿಂದ ಓ ನೋಡ್ತಾರೆ. ಇದ್ಯಾರ್ದು? ಎರಡೆರಡು ನಿಮ್ದೇನ ಇದು? ನೋಡಿ ಗಾಯ್ಸ್, ಸೀರೆಗಳು ತಗೊಳ್ಳೋಷ್ಟು ದೊಡ್ಡವರಾಗ್ಬಿಟ್ರು. ನನಗೆ ಒಂದೇ ಒಂದು ಸೀರೆ ಅಂತ ಇದ್ದೀನಿ.
ನನಗೆ ಒಂದೇ ಒಂದು ಬಟ್ಟೆ ಕೊಡಿಸಿಲ್ಲ ಇನ್ನು ದೀಪಾವಳಿಗೆ. ನಾನು ತೊಗೊಂಡಿಲ್ಲ, ಇನ್ನೂ ತೊಗೊಳ್ಬೇಕು. ನೋಡೋಣ, ತೊಗೊತೀನಿ ಅಲ್ವಾ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಅಮ್ಮಂಗೆ ಕೊಡ್ಸೋದಲ್ಲ, ಅದು ಖುಷಿ ನನಗೆ ಗೈಸ್. ಇವಾಗ ನಮ್ಮ ಅಮ್ಮನ ಕಾಫಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಕುಡ್ದಾಯ್ತಾಗಲೇ, ಗೊತ್ತಲ್ಲ ನಿಮ್ಗೆ ತೋರಿಸಿದ್ನಲ್ಲ. ಇವಾಗ ಅವ್ರು ಕುಡಿಬೇಕಂತ, ಇವಾಗ ಅವ್ರಿಗೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಮಾಡಿಕೊಡೋಣ ಬಂದು. ಓ ಗೈಸ್, ಇದು ಹಬ್ಬಕ್ಕೆ ಯಾವ ಥರ ಬಟ್ಟೆ ತೊಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಯಾವ ಥರ ತೊಗೊಳ್ಳಿ, ಲೈಕ್ ನಾನು ಅಂದ್ಕೊತಿದ್ದೀನಿ, ಒಂದ್ಸಲನೂ ನಾನು ಕುರ್ತಾ ಪೈಜಾಮ ಹಾಕಿಲ್ಲ. ಸೊ ಕುರ್ತಾ ತೊಗೊಳ್ಳೋಣ ಅಥವಾ ನಾರ್ಮಲ್ ಶರ್ಟು ಪ್ಯಾಂಟ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ಯಾಕೆಂದರೆ ದೀಪಾವಳಿ ಅಲ್ವಾ, ಹಬ್ಬಕ್ಕೆ ಒಂಥರ ಕುರ್ತಾ ಹಾಕೊಂಡ್ರೆ ಒಂಥರ ವೈಬ್ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸೊ ನಿಮ್ಗೇನು ಅನಿಸುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ, ನಮ್ಮಮ್ಮ ಏನು ಹೇಳ್ತಾರೋ ಆ ಥರ ತೊಗೊತೀನಿ. ಇವಾಗ ನಿಮ್ಗೇನು ಅನಿಸುತ್ತೋ ನೀವು ಹೇಳಿ. ಸೊ ಬನ್ನಿ ಇವಾಗ ನೋಡೋಣ ಯಾವಾಗ ತೊಗೊಳ್ಳೋದು ಅಂತ. ಗಾಯ್ಸ್, ಇವಾಗ ನಾವು ನನ್ನ ಮಮ್ಮಿ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಅವ್ರೇನೋ ನಾಳೆ ಟಿಫನ್ಗೆ ಐಟಮ್ಸ್ ತೊಗೊಳಾಕಿದ್ದಂತೆ, ಅದಕ್ಕೋಸ್ಕರ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅವ್ರ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಮಳೆ ಬರ್ತಾಯಿದ್ದು ಗೈಸ್. ನೋಡಿರಿ, ನಿಮ್ಗೆ ಕಾಣಿಸ್ತಾರ ಇಲ್ಲಿ ಮಳೆ ಬರ್ತಾ ಇರೋದು? ಇಲ್ಲಿ ನೀರು ಕಾಣಿಸ್ತಿದ್ಯಾ? ಮಳೆ ಬರ್ತಿದೆ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗೆ ಆಡ್ತಿತ್ತು. ಗೈಸ್ ನೋಡಿ, ಎಷ್ಟು ದಿನ ಆದ್ಮೇಲೆ ಇವ್ರ ಅಂಗಡಿಗೆ ಆಫ್ಟರ್ ಲಾಂಗ್ ಟೈಮ್. ಇನ್ನು ಖುಷಿನಾ ನಾನು ಬಂದಿರೋದು? ಅವ ನೀವು ಬಂದಿದ್ದೀರಾ ಅಂತ ನೋಡ್ರಿ ಅಲ್ಲಿ. ಎಷ್ಟಿದು ನಮಗೆ ಡಿಸ್ಕೌಂಟು? ಓ ಗೈಸ್, ಬಿಂದು ನನಗೆ ಮನ್ಸು ಟಚ್ ಮಾಡಿಬಿಟ್ರು. ಹಂಗೆ ಡಿಸ್ಕೌಂಟ್ ಎಲ್ಲ ಫ್ರೀನೇ ಅಂತ ಅಂದ್ಬಿಟ್ಟು. ಸೊ ತಗೊಂಡು ಇಡ್ಲಿ ನಾಳೆ ಈ ದೋಸೆ ಮಾಡೋಕ್ಕೆ ತಗೊಂಡು ಹೋಗೋಣ ಬನ್ನಿ. ಫುಲ್ಲು ಬ್ಲಶಿಂಗ್ ಬಿಂದು. ಗೈಸ್, ಮಳೆ ಫುಲ್ಲು ಜಾಸ್ತಿ ಸ್ವಲ್ಪ ಜೋರು ಆಗ್ತಾ ಇದೆ ನೋಡಿ. ತೊಗೊಂಡು ಹೋಗ್ತಾ ಇದೀವಿ, ಬ್ಯಾಟರ್ ತೊಗೊಂಡು ಹೋಗ್ತಾ ಇದೀವಿ, ದೋಸೆ ಬ್ಯಾಟರು. ಸೊ ಬನ್ನಿ ಹೋಗೋಣ ಫಸ್ಟು ಮನೆಗೆ. ಮಳೆ ಬೇರೆ ಫುಲ್ಲು ಜೋರು ಆಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ.